बोलो आपका क्या है? एमबीबीएस, बीएससी, व्हाट डू यू वांट टू डू? ओके, सी लवली प्रोफेशनल यूनिवर्सिटी ಅನ್ನೋದು ಪ್ರೈವೇಟ್ ಯೂನಿವರ್ಸಿಟಿ ಬೇಸಿಕಲಿ. ಇಲ್ಲಿ ಏನಂತಂದ್ರೆ ಒಂದು ಸ್ಟಡಿ ಗ್ರಾಂಟ್ ಅಂತ ಹೇಳಿ ಪ್ರೊಡ್ಯೂಸ್ ಮಾಡಿದ್ವಿ. ಓಕೆ, ಸ್ಟಡಿ ಗ್ರಾಂಟ್ ಅಂತ ಏನಂತಂದ್ರೆ ಸ್ಟಡಿ ಗ್ರಾಂಟ್ ಅಂದ್ರೆ ಸ್ಕಾಲರ್ಶಿಪ್. ಸ್ಕಾಲರ್ಶಿಪ್ ಯಾರಿಗೋಸ್ಕರ ಸ್ಕಾಲರ್ಶಿಪ್ ಅಂತಂದ್ರೆ, ಸಪೋಸ್ ನೀವು ಯಾರೋ IIT ಅಥವಾ NIT ಸೆಲೆಕ್ಟ್ ಆದರೆ ಅಂತಂದ್ರೆ ನಮ್ಮ ಯೂನಿವರ್ಸಿಟಿ ಕಡೆಯಿಂದ 1 lakh ಸ್ಕಾಲರ್ಶಿಪ್ ಇದೆ. ಎಷ್ಟು? 1 lakh. ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಂದ್ಬಿಟ್ಟು ನಮ್ಮ ಯೂನಿವರ್ಸಿಟಿಯಲ್ಲಿ PUC ಸೆಕೆಂಡ್ ಇಯರ್ನಲ್ಲಿ 60% ಇರಬೇಕು. ಎಷ್ಟಿರಬೇಕು? 60% ಇರಬೇಕು. ಓಕೆ, ಅದ್ರ ಜೊತೆಗೆ ಸೆಕೆಂಡ್ ಕ್ರೈಟೀರಿಯಾ ಏನಂತಂದ್ರೆ ನೀವು ನಮ್ಮದು ಇಂಟರ್ನ್ಯಾಷನಲ್ ಎಕ್ಸಾಮ್ ಇರುತ್ತೆ, ಲವ್ಲಿ ಪ್ರೊಫೆಷನಲ್ ಯೂನಿವರ್ಸಿಟಿ ನ್ಯಾಷನಲ್ ಎಲಿಜಿಬಿಲಿಟಿ ಅಂಡ್ ಸ್ಕಾಲರ್ಶಿಪ್ ಟೆಸ್ಟ್ ಅಂತ. ಸೊ ಈ ಒಂದು ಎಕ್ಸಾಮ್ ನಲ್ಲಿ ಟಾಪ್ 500 ನಲ್ಲಿ ರ್ಯಾಂಕಿಂಗ್ ಬಂದ್ರೆ ನಿಮಗೆ 1 lakh ಸ್ಕಾಲರ್ಶಿಪ್ ಪ್ರೊವೈಡ್ ಮಾಡ್ತೀವಿ ನಮ್ಮ ಕಡೆ. ಓಕೆ, ಸೊ ಈ ಒಂದು ಎಕ್ಸಾಮ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇಲ್ಲೂ ಎಕ್ಸಾಮ್ ಬರೀತಾ ಇದೆ. ಎಕ್ಸಾಮ್ ಬಂದ್ಬಿಟ್ಟು ಆನ್ಲೈನ್ ಮತ್ತು ಆಫ್ಲೈನ್ ಅಂಡ್ ರಿಮೋಟ್ಲಿ ಬೇಸ್ಡ್ ಅಂದ್ರೆ ಮೂರು ಟೈಪ್ ಎಕ್ಸಾಮ್ ಇರುತ್ತೆ. ಆನ್ಲೈನ್ ಅಂದ್ರೆ ನೀವು ಸೆಂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ, ಅಲ್ಲಿ ಹೋಗಿ ನಾವು ಪರ್ಟಿಕ್ಯುಲರ್ ಸೆಂಟರ್ಸ್ ಇರ್ತವೆ, ಆ ಒಂದು ಸೆಂಟರ್ಸ್ ಹೋಗಿ ಎಕ್ಸಾಮ್ ಬರೀಬಹುದು. ಇಲ್ಲಾಂದ್ರೆ ರಿಮೋಟ್ಲಿ ಬೇಸ್ಡ್ ಅಂದ್ರೆ ನಿಮ್ಮ ಮನೆಗೆ ಕೂತು ಎಕ್ಸಾಮ್ ಬರೀಬಹುದು. ಓಕೆ, ಯು ಕ್ಯಾನ್ ರೈಟ್ ದ ಎಕ್ಸಾಮ್ ಬೈ ಸಿಟಿಂಗ್ ಇನ್ ಯುವರ್ ಹೋಮ್ ಇಟ್ಸೆಲ್ಫ್, ಬಟ್ ಯು ಶುಡ್ ಹ್ಯಾವ್ ಅ ಲ್ಯಾಪ್ಟಾಪ್. ಓಕೆ, ಇದು ಒಂದು ರೀತಿ. ಇನ್ನು ಥರ್ಡ್ ಆಪ್ಷನ್ ಏನಂತಂದ್ರೆ ನೀವು ಆಫ್ಲೈನ್ ಎಕ್ಸಾಮ್ ಬರೀಬಹುದು. ಆಫ್ಲೈನ್ ಎಕ್ಸಾಮ್ ಅಂತಂದ್ರೆ ನೀವು ಇಲ್ಲೇ ಕ್ಯಾಂಪಸ್ ನಲ್ಲೇ ಎಕ್ಸಾಮ್ ಬರೀಬಹುದು ನಿಮ್ಮ ಕಾಲೇಜಲ್ಲಿ. ಓಕೆ, ನಾವೆಲ್ಲ ಕ್ವೆಶ್ಚನ್ ಪೇಪರ್ ಆನ್ಸರ್ ಶೀಟ್ ಎಲ್ಲ ಕೊಡ್ತೀವಿ. ಸೊ ಅದನ್ನ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಇರ್ತವೆ, ಅದ್ರ ಸಿಲೆಬಸ್ ಎಲ್ಲ ಶೇರ್ ಮಾಡ್ತೀವಿ 1 ವೀಕ್ ಮುಂಚೆ. ನೀವು ಎಕ್ಸಾಮ್ ಪ್ರಿಪೇರ್ ಆಗಿ ಎಕ್ಸಾಮ್ ಬರೀಬಹುದು. 3 ರೀತಿ